ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ದಿ ಶಾರ್ಟ್ ಬ್ರೇಕ್. ಡಿಂಕು ಅವರೇ, ಅಲ್ಲಿ ಆಯೋಗ ಏನಾದರೂ ಮುಗಿದು ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬಂದಿದೆಯಾ ಅಥವಾ ಮುಂದೆ ಏನಾಗ್ತಿದೆ ಅಂತ ಏನಾದರೂ ತಿಳಿದು ಬರ್ತಾ ಇದೆಯಾ ಡಿಂಕು? ಈಗ ತಾನೇ ಶಿವಗಣದ ಎಲ್ಲ ತಂಡದವರು ಹೊರಗೆ ಬಂದರು ಮೇಡಮ್. ಅವರೆಲ್ಲ ಹೇಳೋ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ತಲೆ ಇಟ್ಟುಕೊಂಡು ಮಲಗಿರೋ ವ್ಯಕ್ತಿ ಅಥವಾ ಪ್ರಾಣಿಯ ತಲೆಯನ್ನು ತಗೊಂಡು ಬರಬೇಕು, ದೇಹಕ್ಕೆ ತಂದು ಅಂಟಿಸ್ಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ ಮೇಡಮ್. ಯಾವುದೇ ರೀತಿಯಾದಂಥ ಪ್ರಾಣಿ ಅಥವಾ ಮನುಷ್ಯ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿದ್ರೆ ಅದನ್ನ ಖಂಡಿತವಾಗ್ಲೂ ತಗೊಂಡ್ಬರ್ತಾರೆ ಮೇಡಮ್. ನೀವು ಮಾತ್ರ ತುಂಬಾ ಹುಷಾರಾಗಿರಿ ಮೇಡಮ್. ನೀವು ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಲ್ಲಿ ತಲೆ ಹಾಕೊಂಡು ತೂಕಡಿಸ್ಕೋಬೇಡಿ ಮೇಡಮ್. ಡಿಂಕು ಅವರೇ, ನಿಮ್ಮ ಕಾಳಜಿಗೆ ಧನ್ಯವಾದಗಳು. ಕಾಳಜಿ ಗಿಳಜಿ ಏನಿಲ್ಲ ಮೇಡಮ್, ಗಣೇಶನ ದೇಹಕ್ಕೆ ನಿಮ್ಮ ತಲೆ ಮ್ಯಾಚ್ ಆಗಲ್ಲ ಅಂತ ಅಷ್ಟೇ ಹೇಳಿದೆ ಮೇಡಮ್. ಡಿಂಕು ಅವರೇ, ಉತ್ತರ ದಿಕ್ಕಿನಿಂದಲೇ ಯಾಕೆ ಒಂದು ತಲೆನ ತರೋಂಥ ನಿರ್ಧಾರವನ್ನ ಮಾಡ್ತಾರೆ ಅಂತ ಏನಾದರೂ ತಿಳಿದು ಬಂತ ಮೇಡಮ್? ಉತ್ತರ ದಿಕ್ಕಿನಿಂದನೇ ಯಾಕೆ ತಂದ್ರು ಅಂದ್ರೆ, ಯಾರೇ ಪ್ರಶ್ನೆ ಕೇಳಿದ್ರು ಸಹ ದಿಕ್ಕಿಲ್ದೇ ಇರೋರು ಯಾರೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಬೇಕು ಅನ್ನೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಉತ್ತರ ದಿಕ್ಕಿನಿಂದನೇ ತಂದಿದ್ದಾರೆ ಮೇಡಮ್. ಆದರೆ ಜ್ಯೋತಿಷಿಗಳು ಇದಕ್ಕೆ ಬೇರೆನೇ ಉತ್ತರವನ್ನು ಕೊಡ್ತಾರೆ ಮೇಡಮ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ, ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾದ ಆಸ್ಥಾನ ಜ್ಯೋತಿಷಿಗಳಿದ್ದಾರೆ. ಬನ್ನಿ ಅವರ ಜೊತೆ ಮಾತನಾಡೋಣ, ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ನೀವೇನು ಹೇಳ್ತೀರಾ ಗಣೇಶನ ಪ್ರಕರಣದ ಬಗ್ಗೆ? ಗಣೇಶನ ಪ್ರಾಣ ಹೋಗದೇ ಇರೋದಕ್ಕೆ ಕಾರಣ ಏನು? ಶಿವ ಛೇದಿಸಿ ತಲೆಯನ್ನು ಛೇದಿಸಿದ್ರು ಸಹ ಗಣೇಶನ ಪ್ರಾಣ ಹಾರು ಹೋಗದೆ ಹಾಗೆ ದೇಹದಲ್ಲಿ ಇರುತ್ತಲ್ಲ, ಅದು ಹೇಗೆ ಸಾಧ್ಯ ಆಯಿತು ಅಂತ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಏನಂದರೆ, ಇಲ್ಲಿ ಯಾರೇ ಸಹ ಪ್ರಾಣ ಹೋದ್ರೂ ಕೈಲಾಸಕ್ಕೆ ಸೇರಿಕೊಂಡು ಅಂತ ಹೇಳ್ತಾರೆ. ಹೌದು. ಆದರೆ ಕೈಲಾಸದಿಂದ ಪ್ರಾಣ ಇನ್ನೂ ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅಲ್ಲಿ ಪ್ರಾಣ ಉಳಿತು ಅಂತ ನಮ್ಮ ಭಾವನೆ. ಆದರೆ ಈ ಉತ್ತರ ದಿಕ್ಕಿನಲ್ಲಿ ಇದ್ದಂತಹ ಆನೆಯನ್ನೇ ಹುಡುಕಿಕೊಂಡು ಅವರು ತಲೆಯನ್ನು ಕತ್ತರಿಸಿ ತಂದು ಗಣಪತಿಗೆ ಜೋಡಿಸ್ತಾರಲ್ಲ, ಯಾಕೆ ಅಂತ ಏನಾದರೂ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಖಂಡಿತವಾಗ್ಲೂ ಉತ್ತರ ದಿಕ್ಕಿಗೆ ನಾವು ಹೇಳಿದ ಪ್ರಕಾರ, ಯಾರು ವಾಸ್ತು ಪ್ರಕಾರ ಉತ್ತರ ದಿಕ್ಕಿಗೆ ತಲೆ ಹಾಕ್ಕೊಂಡು ಮಲಗಬೇಡಿ ಮಂಡ್ಯಗ ಅಂತ ನಾವು ಹೇಳ್ತಾನೆ ಇರ್ತೀವಿ. ಆದರೂ ಸಹ ಎಲ್ಲ ಕೇಳ್ದೇನೆ ಉತ್ತರ ದಿಕ್ಕಿಗೆ ತಲೆ ಹಾಕ್ಕೊಂಡು ಮಲಗ್ತೀರಾ ನೋಡಿದ್ರ. ಆದ್ದರಿಂದ ಇನ್ನು ಮುಂದೆ ಯಾರು ಉತ್ತರ ದಿಕ್ಕಿಗೆ ತಲೆ ಹಾಕ್ಕೊಂಡು ಮಲಗ್ತಾರೋ ಅವ್ರಿಗೆ ಕಂಟಕ ಖಂಡಿತ ಅನ್ನೋದನ್ನ ಈ ಕತೆ ಇಂದ ತಿಳಿದು ಬರುತ್ತೆ. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ, ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಮಲಗಿದಾಗ ನಮ್ಮ ದೇಹಕ್ಕೆ ಇಳಿಜಾರು ಬರೋದ್ರಿಂದ ಉತ್ತರ ದಿಕ್ಕಿಗೆ ಕಂಟಕ ಖಂಡಿತ. ಆದ್ರಿಂದ ಕುತ್ತಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಧನ್ಯವಾದಗಳು ಆಸ್ಥಾನ ಜ್ಯೋತಿಷಿಗಳಿಗೆ. ಡಿಂಕು ಅವರೇ, ನಿಮಗೆ ಶಿರಶ್ಛೇದನದ ವಿಜುವಲ್ಸ್ ಏನಾದರೂ ಸಿಗ್ತಾ? ನಮ್ಮ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಡೋದಕ್ಕೆ ನಿಮ್ಮಲ್ಲಿ ಏನಾದರೂ ಒಂದು ವಿಜುವಲ್ಸನ್ನು ಇದ್ರೆ ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ ಮೇಡಮ್, ವಿಜುವಲ್ಸ್ ಖಂಡಿತ ಸಿಕ್ಕಿದೆ. ನಮ್ಮ ಕ್ಯಾಮ್ರಾಮನ್ ಕುಪಿರುತ್ತರಾದಂತಹ ಶಿವ ಅಲ್ಲಿ ಶಿರಶ್ಛೇದನ ಮಾಡ್ತಾ ಇದ್ರು ಸಹ ಯಾವುದೇ ಒಂದು ಭಯ ಭೀತಿ ಇಲ್ಲದೆ ಹೋಗಿ ನೇರವಾಗಿ ನಿರಂತರವಾಗಿ ದಿಟ್ಟವಾಗಿ ನಿಂತ್ಕೊಂಡು ಅಲ್ಲಿ ಶೂಟಿಂಗ್ ಅನ್ನ ಒಂದು ಮಾಡ್ಕೊಂಡು ಬಂದಿದ್ದಾರೆ ಮೇಡಮ್. ಇಲ್ಲಿದೆ ನೋಡಿ ನಿಮ್ಮ ವಿಜುವಲ್. ಡಿಂಕು, ಇದೆಲ್ಲ ಆದಮೇಲೆ ಮುಂದೆ ಏನಾಯ್ತು ಅನ್ನೋ ಹೆಚ್ಚಿನ ಮಾಹಿತಿ ಏನಾದರೂ ನಿಮ್ಮಲ್ಲಿ ದೊರಕುತ್ತಾ? ನೋಡಿ ಮೇಡಮ್, ನಿಮಗೆ ವಿಷುವಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ
ಯಾವ ರೀತಿ ಶಿವ ಬಂದು ಅವರ ಆಯುಧದಿಂದ ಗಣೇಶನ ತಲೆಗೆ ಎಸಿತಾನೆ, ಆ ಆಯುಧ ಹೇಗೆ ಗಣೇಶನ ತಲೆನ ಸ್ಲಿಟ್ ಮಾಡ್ಕೊಂಡು ಹೋಗಿ ಆ ತಲೆ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ಬೀಳುವಂಥ ದೃಶ್ಯನ ನೀವೀಗ ನೋಡ್ತಾ ಇದ್ದೀರಾ. ಹಾಗೆ ಆ ದೇಹ ಕೂಡ ತಲೆಯಲ್ದಿರೋ ದೇಹ ಕೆಳಗಡೆ ಬಿದ್ದಿದೆ. ಈ ಒಂದು ದೃಶ್ಯ ಹೃದಯ ಅವನ್ನ ಕಲುಕುವಂತಹ ರೀತಿಯಲ್ಲಿ ಇದೆ. ಪಾರ್ವತಿ ಸಹ ಏನು ಮಾಡುವಂಥ ಸಂದರ್ಭ ಇದೆ. ಈಗ ಪಾರ್ವತಿ ಸಹ ದಿಕ್ಕೆ ತೋಚದೆ ಅಲ್ಲಿದ್ದಾರೆ. ಏನು ಮಾಡೋದು ಅಂತ ಸಹ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಡಿಂಕು, ಇದೆಲ್ಲ ಆದ್ಮೇಲೆ ಮುಂದೆ ಏನಾಯ್ತು? ತಲೆ ಕಟ್ಟಾಗಿದ್ದಾಯ್ತು, ತಲೆನ ತಂದು ಜೋಡಿಸಿದ್ದಾಯ್ತು. ಪಾರ್ವತಿಯವರು ಸಹ ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಖುಷಿನ ವ್ಯಕ್ತಪಡಿಸೋದಕ್ಕೆ ಪಾರ್ವ ಇಲ್ಲ ಅಂತ ಹೇಳಿದ್ದಾರೆ. ಶಿವ ಅವರು ತುಂಬಾ ಖುಷಿಯಾಗಿದ್ದಾರೆ ತನ್ನ ಮಗನನ್ನ ವಾಪಸ್ ಪಡೆಯಲು. ಗಣೇಶನು ತುಂಬಾ ಖುಷಿಯಾಗಿ ಹರಡ್ಕೊಂಡಿದ್ದಾನೆ. ಈಗ ಗಣೇಶನಿಗೆ ನಾಮಕರಣ ಸಹ ಮಾಡಿದ್ದಾರೆ ಮೇಡಮ್. ಅವನನ್ನೇ ಸಹ ಗ್ಯಾಂಗ್ ಲೀಡರ್, ಅಂದರೆ ನಾವು ಗಣನಾಯಕ ಅಂತ ಏನು ಕರಿತೀವಿ, ಅವನನ್ನಾಗಿ ಮಾಡಿದ್ದಾರೆ ಮೇಡಮ್. ಇಡೀ ದೇವರು ಯಾರನ್ನೇ ಪೂಜಿಸೋದಕ್ಕೆ ಮೊದಲು ನಾವು ಗಣೇಶನ್ನೇ ಪೂಜಿಸಬೇಕು ಅಂತ ಆಗಿದೆ ಮೇಡಮ್. ಅದರಿಂದ ಗಣೇಶ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಮೇಡಮ್.